ಈಗ ಬಿಗ್ ಫೈವ್ ನ ಮೊದಲನೇ ಟಾಪ್ ಸ್ಟೋರಿ ಬೆಂಕಿ ರಾಜೀವ್ ಗೌಡಗೆ ಶುರುವಾಯಿತು ಟೆನ್ಷನ್ ಪೌರಾಯುಕ್ತೆಗೆ ಆವಾಜ್ ಹಾಕಿದ್ದ ರಾಜೀವನಿಗೆ ಜೈಲ ಬೇಲ ಅನ್ನೋದು ಇವತ್ತು ನಿರ್ಧಾರ ಆಗತ್ತೆ ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ನಲ್ಲಿ ರಾಜೀವ್ ಗೌಡನ ವಿಚಾರಣೆ ನಡೀತಾ ಇದೆ ಬೆಂಕಿ ರಾಜೀವ್ ಗೌಡಗೆ ಶುರುವಾಗಿದೆ ಈಗ ಟೆನ್ಷನ್ ಪೌರಾಯುಕ್ತೆಗೆ ಆವಾಜ್ ಹಾಕಿದಂತಹ ರಾಜೀವನಿಗೆ ಜೈಲ ಬೇಲ ಅನ್ನುವಂಥದ್ದು ಇವತ್ತು ಡಿಸೈಡ್ ಆಗತ್ತೆ ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ನಲ್ಲಿ ರಾಜೀವ್ ಗೌಡನ ವಿಚಾರಣೆ ನಡೀತಾ ಇದೆ ರಾಜೀವ್ ಗೌಡ ಜೊತೆ ಮತ್ತೊಬ್ಬ ಆರೋಪಿ ಕೋರ್ಟ್ಗೆ ಹಾಜರಾಗಿದ್ದಾರೆ ಮೈಕಲ್ ನನ್ನ ಕೋರ್ಟ್ಗೆ ಕರೆತಂದಿದ್ದಾರೆ ಪೊಲೀಸರು ಮಂಗಳೂರಿನಲ್ಲಿ ಏನು ಸೇಫ್ ಗಾರ್ಡ್ ಮಾಡ್ತಿದ್ದಂತಹ ಮೈಕಲ್ ಆತನನ್ನು ಕೂಡ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಮಂಗಳೂರಿನಲ್ಲಿ ರಾಜೀವ್ಗೆ ಆಶ್ರಯ ನೀಡಿದಂತಹ ಮೈಕಲ್ ಮಧ್ಯಂತರ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿರೋ ರಾಜೀವ್ ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ 14 ದಿನಗಳ ಹುಡುಕಾಟದ ಬಳಿಕ ನಿನ್ನೆ ಅರೆಸ್ಟ್ ಆಗಿದ್ದ ರಾಜೀವ್ ಗೌಡ ನಿನ್ನೆ ರಾತ್ರಿ ರಾಜೀವ್ನನ್ನ ಬಂಧಿಸಿ ಕರೆತಂದಿರೋ ವಿಶೇಷ ಖಾಕಿ ಟೀಮ್ ಪೊಲೀಸ್ ಗೆಸ್ಟ್ ಹೌಸ್ ನಲ್ಲಿ ಈಗಾಗಲೇ ರಾಜೀವ್ ಗೌಡಗೆ ಡ್ರಿಲ್ ಜೋರಾಗಿದೆ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯಕೀಯ ಚಿಕಿತ್ಸೆ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಕೋರ್ಟ್ ಸುತ್ತಲೂ ಜಮಾಯಿಸಿದ್ದಾರೆ ರಾಜೀವ್ ಗೌಡನ ಬೆಂಬಲಿಗರು ರಾಜೀವ್ ಕುಟುಂಬಸ್ಥರನ್ನು ಕೂಡ ಕೋರ್ಟ್ ಒಳಗೆ ಪೊಲೀಸರು ಅವಕಾಶ ಮಾಡಿಕೊಡಲಿಲ್ಲ ಸುಮಾರು 14 ದಿನಗಳಿಂದ ಪೊಲೀಸರಿಗೆ ಚಳ್ಳಹಣ್ಣನ್ನ ತಿನ್ನಿಸಿ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡನನ್ನ ಈಗ ಕರ್ನಾಟಕದ ಪೊಲೀಸರು ಕೇರಳದಲ್ಲಿ ಹೆಡೆಮೂರಿ ಕಟ್ಟಿ ಆತನನ್ನ ಈಗ ಕರ್ಕೊಂಡು ಬಂದಿದ್ದಾರೆ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ ಈಗ ವಿಚಾರಣೆ ಕೂಡ ನಡೀತಾ ಇದೆ ಕುಟುಂಬದ ಸದಸ್ಯರು ಕೋರ್ಟ್ ಆವರಣದಲ್ಲೇ ಇದ್ದಾರೆ ಪೊಲೀಸರು ಯಾರಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ದುರಹಂಕಾರ ಮೆರೆದಿದ್ದಂತಹ ರಾಜೀವ್ ಗೌಡನನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾರೋ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡ್ತಾರೋ ಕಾದು ನೋಡ್ಬೇಕು ಇನ್ನು ರಾಜೀವ್ ಗೌಡನನ್ನ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರು ಎಸ್ಕೇಪ್ ಆಗೋದಕ್ಕೆ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡ್ತಿದ್ದಾರೆ ಪೊಲೀಸರು ಈಗ ಮಂಗಳೂರಿನ ಉದ್ಯಮಿ ಮೈಕಲ್ ನನ್ನು ಕೂಡ ಅರೆಸ್ಟ್ ಮಾಡಿ ಈಗ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಸದ್ಯ ಕಾದು ನೋಡ್ಬೇಕು ಏನಾಗತ್ತೆ ಜೈಲ ಬೇಲ ಅಂತ ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜಪ್ಪ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ರಾಜಪ್ಪ ರಾಜೀವ್ ಗೌಡನ ಭವಿಷ್ಯ ಏನಾಗಬಹುದು ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳಿದೆಯಾ ನಮ್ರತಾ ಖಂಡಿತ ಏನು ರಾಜೀವ್ ಗೌಡ್ರನ್ನ ಈಗಾಗಲೇ ಕೋರ್ಟ್ಗೆ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು ಹಿನ್ನೆಲೆ ಕೂಡ ಪೊಲೀಸರು ಸಹ 5 ದಿನಗಳ ಕಾಲಾವಕಾಶ ಕೇಳಿರ್ತಕ್ಕಂಥದ್ದು ಪೊಲೀಸ್ ಕಸ್ಟಡಿ ಕೊಡಿ ಅವರಿಂದ ಸಹ ಹಲವಾರು ಮಾಹಿತಿಯನ್ನ ಕಲೆ ಹಾಕ್ಬೇಕು ಆಮೇಲೆ ನಾವು ಚಾರ್ಜ್ ಶೀಟ್ ಮುಖಾಂತರ ಕೋರ್ಟ್ಗೆ ನಾವು ಫೈಲ್ ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನ ಕೂಡ ಕೋರ್ಟ್ ಮುಂದ್ಗಡೆ ಮನವಿ ಇಟ್ಟಿರ್ತಕ್ಕಂಥದ್ದು ಆದ್ರೆ ಈಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆಗಬಹುದು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಅಲೆದಾಡ್ತಾ ಇರ್ತಕ್ಕಂಥ ಯಾಕಂದ್ರೆ ಈಗ ಹೈಕೋರ್ಟ್ ಅಲ್ಲಿ ಒಂದು FIR ಕೋರಿ ಅರ್ಜಿ ಹಾಕಿದ್ರು ಅದನ್ನು ಕೂಡ ಕೋರ್ಟ್ ಸ್ಕ್ವಾಶ್ ಮಾಡಿರ್ತಕ್ಕಂಥದ್ದು ಜೊತೆಗೆ ಇದು ಚಿಂತಾಮಣಿ ಸೆಷನ್ ಕೋರ್ಟ್ ಅಲ್ಲೂ ಕೂಡ ಜಾಮೀನು ಅರ್ಜಿ ವಜಾ ಹಾಕಿರ್ತಕ್ಕಂಥ ಹಿನ್ನೆಲೆ ಕೂಡ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿರ್ತಕ್ಕಂಥ ಹಿನ್ನೆಲೆ ಕೂಡ ಇವತ್ತು ಏನು ಶಿಡ್ಲಘಟ್ಟದಲ್ಲಿ ಏನು ಚರ್ಚೆ ನಡೀತಾ ಇದೆ ಒಂದು ವಿಚಾರಣೆ ನಡೀತಾ ಇದೆ ನ್ಯಾಯಾಧೀಶರಾಗಿರ್ತಕ್ಕಂಥವರು ಇಬ್ಬರು ಕೂಡ ಕರೆದು ಏನು ವಿಚಾರಣೆ ಮಾಡ್ತಾ ಇದ್ರೆ ಆ ಒಂದು ವಿಚಾರದಲ್ಲಿ ಏನೆಲ್ಲ ಮಾಹಿತಿ ಹೊರಬೀಳ್ತದೆ ಅಂದ್ರೆ ಇವತ್ತು ಏನು 2 ತೀರ್ಮಾನ ಆಗ್ಬೇಕಿರತಕ್ಕಂಥದ್ದು ಒಂದು ಇದಕ್ಕೆ ಪೊಲೀಸ್ ಕಸ್ಟಡಿಗೆ ಕೊಡ್ತಾರ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರ ಅಂತಕ್ಕಂಥದ್ದು ಒಟ್ಟಿನಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರೆ ಒಟ್ಟು 14 ದಿನಗಳ ಕಾಲ ಅವರಿಗೆ ಶಿಕ್ಷೆ ಆಗುತ್ತೆ ಅದಾದ ನಂತರ ಅವರು ಬೇಲ್ ಪಡ್ಕೊಳ್ಬಹುದು ಅಂತಕ್ಕಂಥ ಮಾಹಿತಿಯನ್ನ ಮತ್ತೆ 5 ದಿನಗಳ ಕಾಲ ಏನಾದ್ರು ಪೊಲೀಸ್ ಕಸ್ಟಡಿ ಕೊಟ್ರೆ ಅವರು ಇನ್ನು ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಿ ಪುನಃ ಅವರು ಕೋರ್ಟ್ಗೆ ಸಬ್ಮಿಟ್ ಮಾಡಿ ಮತ್ತೆ ಅವರಿಗೆ ಕೋರ್ಟ್ಗೆ ಒಂದು ವಕಾಲತ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಪ್ರಕರಣದಲ್ಲಿ ಓಕೆ ಸಂಪರ್ಕ ಕಡಿತಗೊಂಡಿದೆ ಬೆಂಕಿ ರಾಜೀವ್ ಗೌಡಗೆ ಈಗ ಒಂಥರ ಟೆನ್ಷನ್ ಅಂತಾನೆ ಹೇಳಬಹುದು ಏನು ಸುಮಾರು 14 ದಿನಗಳಿಂದ ತಲೆಮರೆಸಿಕೊಂಡಿದ್ದಂತಹ ಈ ರಾಜೀವ್ ಗೌಡಗೆ ವಿಚಾರಣೆ ನಡೀತಾ ಇದೆ ಸೊ ಸದ್ಯ ಜೈಲ ಅಥವಾ ಬೇಲ ಅನ್ನೋದು ನಿರ್ಧಾರವಾಗಬೇಕು